ನಮಸ್ಕಾರ ಜನಶ್ರೀ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಕೆಲವೊಮ್ಮೆ ಹಾಡುಗಾರಿಕೆ ಜೀವನದ ದಾರಿಯನ್ನೇ ಬದಲಿಸುತ್ತದೆ ಎನ್ನುವುದಕ್ಕೆ ಸುಹಾನಾ ಸೈಯದ್ ಉದಾಹರಣೆಯಾಗಿದ್ದಾರೆ. ಶ್ರೀಕರನೇ ಶ್ರೀನಿವಾಸನೇ ಹಾಡು ಹಾಡಿ ಜನರ ಮನಸ್ಸು ಗೆದ್ದ ಈ ಮುಸ್ಲಿಂ ಯುವತಿ ಈಗಲೇ ಸಮಾಜದ ಕೆಲ ವಲಯದಲ್ಲಿ ವಿರೋಧಕ್ಕೆ ಗುರಿಯಾಗಿದ್ರು. ಆದರೆ ಅಷ್ಟರಲ್ಲೇ ಕುಗ್ಗದೆ ತನ್ನ ಕನಸನ್ನ ಹಿಂಬಾಲಿಸಿ ಇಂದು ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿದ್ದಾರೆ. ಅದುವೇ ಅವರ ಮದುವೆಯ ಜೀವನದ ಕನಸಿಗೆ ಈಗ ಕಾಲಿಟ್ಟಿದ್ದಾರೆ. ಹಾಗಿದ್ರೆ ಇವರು ಯಾರನ್ನ ಮದುವೆ ಆಗ್ತಾ ಇದ್ದಾರೆ? ಇದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಜೀ ಕನ್ನಡದ ಸರಿಗಮಪ ವೇದಿಕೆಯಲ್ಲಿ ಸುಹಾನಾ ಹಾಡಿದ ಒಂದು ಹಾಡು ಕೇವಲ ಸಂಗೀತ ಅಭಿಮಾನಿಗಳ ಮೆಚ್ಚುಗೆ ಗಳಿಸಿದ್ದಷ್ಟೇ ಅಲ್ಲ, ಧಾರ್ಮಿಕ ಅಸಹಿಷ್ಣುತೆಗೂ ಕಾರಣವಾಯಿತು. ಮೌಲ್ವಿಗಳ ಕೆಂಗುಣ್ಣು ಎಂಬ ಶಬ್ದವು ಆ ದಿನದಲ್ಲಿ ಬಹಳ ಕೇಳಿಬಂದದ್ದು. ಆದರೂ ಸುಹಾನಾ ತನ್ನ ಡೋಂಟ್ ಕೇರ್ ಸ್ವಭಾವದೊಂದಿಗೆ ಹಾಡುಗಾರಿಕೆಯಲ್ಲೇ ಮುಂದುವರೆದು ತಮ್ಮ ಜೀವನವನ್ನ ಕಟ್ಟಿಕೊಂಡರು. ಇದಾದ ಬಳಿಕ ಅವರ ಜೀವನದಲ್ಲಿ ಈಗ ಮತ್ತೊಂದು ತಿರುವು ಬಂದಿದೆ. ಅದುವೇ ಪ್ರೀತಿ. ಹೌದು, ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದ ರಂಗಭೂಮಿ ಕಲಾವಿದ ನಿತಿನ್ ಶಿವಾಂಶ್ ಜೊತೆಗಿನ ಹತ್ತಿರದ ಸಂಬಂಧ ಈಗ ಮದುವೆಯ ಹಾದಿ ಹಿಡಿದಿದೆ. ಅಪ್ಪಟ ಹಿಂದೂ ಆಗಿರುವ ನಿತಿನ್ ಜೊತೆಗೆ ಈಗ ಸುಹಾನಾ ಮದುವೆಯಾಗಲು ಮುಂದಾಗಿದ್ದಾರೆ. ನಿತಿನ್ ನೀನಾಸಂನಲ್ಲಿ ರಂಗಭೂಮಿ ಕಲೆಯ ಪಾಠ ಕಲಿತ ಕಲಾವಿದ. ಇವರಿಬ್ಬರ 16 ವರ್ಷಗಳ ಒಡನಾಟ ಇಂದು ದಾಂಪತ್ಯ ಜೀವನಕ್ಕೆ ರೂಪಾಂತರಗೊಳ್ಳುತ್ತಿದೆ. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸುಹಾನಾ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಈ ಸಂದೇಶವು ಹೃದಯ ಸ್ಪರ್ಶವಾಗಿದೆ. ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ. ಪ್ರೇಮಕ್ಕೆ ಕಾರಣ ಇಲ್ಲ, ಮಿತಿ ಕೂಡ ಇಲ್ಲ. ಪ್ರತಿಯೊಂದು ಸಂಶಯಕ್ಕೂ ಉತ್ತರವೇ ಪ್ರೀತಿ ಎಂದು ಅವರು ಬರೆದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಧಾರ್ಮಿಕ ಅಡೆತಡೆಗಳ ನಡುವೆಯೂ ತಮ್ಮ ವೈಯಕ್ತಿಕ ಬದುಕನ್ನ ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಸುಹಾನಾ ಹಾಗೂ ನಿತಿನ್ ಅವರ ಮದುವೆ ಒಂದು ಸಂದೇಶ ನೀಡುತ್ತದೆ. ಸಮಾಜದಲ್ಲಿ ಧರ್ಮ, ಜಾತಿ, ಸಂಸ್ಕೃತಿಗಳ ಗೋಡೆಗಳೊಂದಿಗಿರುವಂತಹ ಪ್ರೀತಿ ಅದು ಪ್ರೀತಿಯಾಗಿರುವುದಿಲ್ಲ. ಪ್ರೀತಿ ಆ ಎಲ್ಲದನ್ನ ಮೀರುತ್ತದೆ. ಆ ಮೀರುವ ಶಕ್ತಿ ಪ್ರೀತಿಗಿದೆ ಎಂಬುವ ಸಂದೇಶವನ್ನ ಇವರ ಪ್ರೀತಿ ಸಾರುತ್ತದೆ. ಶ್ರೀಕರನೇ ಹಾಡು ಹಾಡಿ ವಿವಾದಕ್ಕೊಳಗಾದಂತಹ ಸುಹಾನಾ ಇಂದು ತನ್ನ ಹೃದಯದ ಹಾಡು, ಪ್ರೀತಿಯ ಹಾಡು ಹಾಡ್ತಾ ಇದ್ದಾರೆ. ಅವರ ಈ ಹೊಸ ಜೀವನವು ಆನಂದದಿಂದ ತುಂಬಲಿ ಎಂದು ಹಾರೈಸುತ್ತಾ, ಇವರ ಪ್ರೇಮದ ಕತೆ ಕೇವಲ ಒಬ್ಬ ಕಲಾವಿದೆಯ ಜೀವನವಲ್ಲ. ಪ್ರೀತಿಯ ಮೇಲೆ ವಿಶ್ವಾಸವಿದ್ದರೆ ಅದೆಷ್ಟೇ ಅಡಚಣೆಗಳು ಬಂದರೂ ನಿಜವಾದ ಪ್ರೀತಿ ತನ್ನ ದಾರಿಯನ್ನ ಕಂಡುಕೊಳ್ಳುತ್ತದೆ ಎಂಬುದಕ್ಕೆ ನಿಜವಾದ ಸಾಕ್ಷಿಯಾಗಿದೆ.